ನಮ್ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ತೆಗೆಯೋದು ತುಂಬಾ ಸುಲಭ. ಓ ಅದೇಗೆ? ನಮ್ ದೇಶದ ಪಾಪ್ಯುಲೇಷನ್ ಎಷ್ಟು? 120 ಕೋಟಿ. ಅದೊಂದೇ ನೋಡಿ ನಾವು ನೆಟ್ಟಿಗೆ ಮಾಡಿರೋದು. ಒಬ್ಬೊಬ್ರ ಹತ್ರ ₹1 ಹೆಂಗಾರು ಕಿತ್ಕೊಂಡ್ಬಿಟ್ರು 120 ಕೋಟಿ ಇನ್ವೆಸ್ಟ್ಮೆಂಟ್ ಆಯ್ತು. ಅದಕ್ಕಿಂತ ಇನ್ವೆಸ್ಟ್ಮೆಂಟ್ ಬೇಕಾ? ಯಶ್ ಅವರು ಗೂಗ್ಲಿನಲ್ಲಿ ಹೇಳಿರೋ ಈ ಡೈಲಾಗ್ ನ ಈ ಕಂಪನಿ ಸೀರಿಯಸ್ ಆಗಿ ತಗೊಂಡು ನಮ್ ದೇಶದಲ್ಲಿರೋ 140 ಕೋಟಿ ಜನಸಂಖ್ಯೆಗೆ ₹1 ಚಾಕ್ಲೇಟ್ ನ ಸೆಲ್ ಮಾಡಿ ಕೇವಲ 8 ತಿಂಗಳಲ್ಲಿ 100 ಕೋಟಿ ರೆವಿನ್ಯೂ ಮಾಡಿದೆ. ನಿಮಗೆ ಗೊತ್ತಿರುತ್ತೆ 2013 ಗೂಗ್ಲಿ ಫಿಲ್ಮ್ ರಿಲೀಸ್ ಆಗುತ್ತೆ. 1929ರಿಂದ FMCG ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದ DS ಗ್ರೂಪ್ ಏನ್ ಮಾಡುತ್ತಂದ್ರೆ 2013 ಒಂದು ಮಾರ್ಕೆಟ್ ರಿಸರ್ಚ್ ನ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ನಮ್ಮ ಇಂಡಿಯನ್ಸ್ ಗೆ ಯಾವ ರೀತಿ ಕ್ಯಾಂಡಿಗಳು ಇಷ್ಟ ಆಗ್ತವೆ ಅಂತ ಅವರು ರಿಸರ್ಚ್ ಮಾಡಿ 2015ರಲ್ಲಿ ಒಂದು ಕ್ಯಾಂಡಿನ ರಿಲೀಸ್ ಮಾಡ್ತಾರೆ. ಆ ಕ್ಯಾಂಡಿ ಯಾವ ರೀತಿ ಇರುತ್ತಂದ್ರೆ ಮೊದಲು ನೀವು ಅದನ್ನ ಬಾಯಲ್ಲಿ ಇಟ್ಕೊಂಡಾಗ ಸಿಹಿಯಾಗಿರುತ್ತೆ. ಸ್ವಲ್ಪ ಕ್ಯಾಂಡಿನ ತಿಂತ ನಿಮಗೆ ಸ್ಪೈಸಿ ಫೀಲ್ ಆಗೋ ತರ ಆ ಕ್ಯಾಂಡಿನ ರೆಡಿ ಮಾಡಿರ್ತಾರೆ. ಈ ಕ್ಯಾಂಡಿ ಬೇರೆ ಯಾವ್ದು ಅಲ್ಲ, ನಾವು ಪ್ರತಿದಿನ ತಿನ್ನೋ ಪಲ್ಸ್. 2015ರಲ್ಲಿ ಇವರು ಪಲ್ಸ್ ನ ರಿಲೀಸ್ ಮಾಡೋಕ್ಕಿಂತ ಮೊದಲು ನಮ್ಮ ಮಾರ್ಕೆಟ್ ಅಲ್ಲಿ ಪಾರ್ಲೆ ಮ್ಯಾಂಗೋ ಬೈಟ್ ಇರುತ್ತೆ, ಅಲ್ಫೆನ್ ಲಿಬ್ ಇರುತ್ತೆ, ಇನ್ನು ಫೇಮಸ್ ಆಗಿರೋ ಕಚ್ಚಾ ಮ್ಯಾಂಗೋ ಇರುತ್ತೆ. ಬಟ್ ಈ ಪಲ್ಸ್ ರಿಲೀಸ್ ಆದ ಕೇವಲ 8 ತಿಂಗಳಲ್ಲಿ 100 ಕೋಟಿ ರೆವಿನ್ಯೂನ ಮಾಡುತ್ತೆ. ಅಂದ್ರೆ 100 ಕೋಟಿ ₹1 ಪಲ್ಸ್ ನ ಸೆಲ್ ಮಾಡುತ್ತೆ ಜನಕ್ಕೆ. ಈಗ 2024-25ರಲ್ಲಿ 750 ಕೋಟಿ ರೆವಿನ್ಯೂ ಮಾಡಿದೆ ಈ ಕಂಪನಿ.